Yes, bye. I hope you remember we met in last year. I was wearing the shades. Guys, ನೋಡ್ಕೊಬಿಡಿ. ಅಪ್ಪಿ ತಪ್ಪಿ ಏನಾದರೂ RCB ಸೋತ್ರೆ ಈ ನನ್ನ ಮಗನೇ ಕಾರಣ. ಈ ನನ್ನ ಮಗನ ಜೊತೆ ಒಂದೊಂದು ಮ್ಯಾಚ್ ಹೋಗಿರೋದಕ್ಕೂ ಯಾವ ಮ್ಯಾಚು ಗೆದ್ದಿಲ್ಲ, ಇವನೇ ಕಾರಣ. ಆಲ್ ದಿ ಬೆಸ್ಟ್ ಫಾರ್ ಟುಮಾರೋ. ಬಾಯ್. ಕೆಳಗಡೆ ವಿರಾಟ್ ಕೊಹ್ಲಿ ಇದ್ದಾನೆ, ನೋಡಿದ್ರಾ? 3 ಗಂಟೆ 35 ನಿಮಿಷ 3 ಗಂಟೆ 35 ನಿಮಿಷದಲ್ಲಿ ಮಲಗಿರೋರನ್ನ ಬಂದು ಎಬ್ಸಿದ್ರು. ಏನಕ್ಕೆ ಅಂತ ಹೇಳಿದ್ರೆ ರಜತ್ ಪಟ್ಟಿದಾರ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊಂಬಂದವ್ರೆ. ಏನು ಬ್ರೋ ಉಸಿರಾಡೋಕ್ಕೆ ಆಗ್ತಾಯಿಲ್ಲ ಇವರು. ಬಂತು ಗೈಸ್ RCB ಬಸ್ಸು. ಇಲ್ಲಿ ನೋಡಿ ಪೊಲೀಸ್ ವೆಹಿಕಲ್ಲು, ಪೈಲಟು. ಗೈಸ್ ಇಲ್ಲಿ ನೋಡಿ ಫೋಟೋ ಶೂಟಿಂಗ್ ನಡೀತಾ ಇದೆ. ಹಾಂ ಓಕೆನಾ? ಪರ್ಮಿಟ್ ತೊಗೊಂಡಿದ್ದೀನಿ ನೋಡಿ. ಸೊ ಇವಾಗ ಪರ್ಮಿಟು. ಈ ಪರ್ಮಿಟ್ ಏನಕ್ಕೆ ಅಂತ ಹೇಳಿದ್ರೆ ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಅಹಮದಾಬಾದಿಂದ. ಸೊ ಇದಕ್ಕೂ ಮುಂಚೆ ಅಹಮದಾಬಾದ್ಗೆ ಹೆಂಗೆ ಬಂದೆ ಧರ್ಮಶಾಲೆಯಿಂದ ಅಂತ ವೀಡಿಯೋಸ್ ಹಾಕ್ತೀನಿ, ಹೋಗಿ ನೋಡ್ಕೊ ಬನ್ನಿ. ಹೆಂಗಿತ್ತು ಅಂತ ಕಮೆಂಟ್ ಹಾಕೋದ ಮಿಸ್ ಮಾಡೋಕೆ ಹೋಗ್ಬಿಡಿ. ಫೈನಲಿ ಬಂದು ರೀಚ್ ಆದ್ವಿ ನೋಡಿ. ಎಲ್ಲಿಗೆ ಅಂತ ಹೇಳಿದ್ರೆ ಬಸ್ ಸ್ಟಾಪಿಂದೇನೆ ಇರೋದು. ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತಾರಲ್ಲ, ಬಸ್ ಸ್ಟಾಪಿಂದನೇ ಕೇಬಲ್ ಕಾರ್ ಇರೋದು. ಕೇಬಲ್ ಕಾರ್ಗೆ ಹೋಗ್ತಾ ಇರೋದು. ಕೇಬಲ್ ಕಾರ್ಗೆ ಯಾಕೆ ಅಂತ ಹೇಳಿದ್ರೆ ಕೇಬಲ್ ಕಾರಲ್ಲಿ ಮೇಲೆ ಹೋಗೋಕ್ಕೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಅಂತೆ. ನಮ್ಮ ಹುಡುಗರು ಗಾಡಿ ತೊಗೊಂಡೋಗಿದ್ದಾರೆ. ನಾನು ಕಾರಲ್ಲಿ ಇಲ್ಲಿವರೆಗೂ ಡ್ರಾಪ್ ಹಾಕ್ಸ್ಕೊತಾ ಇದ್ದೀನಿ. ರೂಮಿಂದ ಇಲ್ಲಿ ಡ್ರಾಪ್ ಹಾಕೋಕ್ಕೆ 200 ರೂಪಾಯಿ. ಅದು ಇಲ್ಲಿ ಮಾಡೋರು ಇಲ್ಲಿ ಅಪ್ಪ ಇಲ್ಲಿವರೆಗೂ ನಡ್ಕೊಂಬರೋಕೈತೈತೆ. ನಾನು ಯಾವುದೇ ಕಾರಣಕ್ಕೂ ಇಲ್ಲ, ಅಷ್ಟೇ ಕತೆ ನಂದು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಗೈಸ್. ಅಪ್ಪ ಇಲ್ಲೆಲ್ಲ ಒಳ್ಳೊಳ್ಳೆ ಥ್ಯಾಂಕ್ ಯು. ಲಗೇಜ್ ಎಲ್ಲ ತುಂಬಿಕೊಂಡು ಸ್ಕೈವೇಲ್ ಹೋಗ್ತಾ ಇದ್ದೀನಿ ಇವಾಗ. ನೋಡಿ ಹಿಂಗೈತೆ, ಚೆನ್ನಾಗೈತೆ. ಫುಲ್ 360 ಓಪನ್ನು. ಕಾಶ್ಮೀರ್ ಥರ ಇಲ್ಲ, ಬಟ್ ಡಿಫ್ರೆಂಟ್ ಆಗೈತೆ ನೋಡಿ. ಒಂಟಿ ಮನೆ ಏನು ಮಸ್ತಾಗೈತೆ, ಫುಲ್ಲು ಗ್ರೀನರಿ. ಅದೊಂದೇ ಒಂದು ಮನೆ ಅಲ್ಲ, ಕ್ರೇಜಿ. ಹಿಂಗೈತೆ ನೋಡಿ ಇಲ್ಲಿಂದ ವ್ಯೂ. ಯಪ್ಪ ಇಲ್ಲಿಂದ ಕೆಳಗಡೆ ನೋಡಿದ್ರೆ ಭಯ ಆಯ್ತೈತೆ. ಅಲ್ಲಿಂದ ಬಂದಿರೋದು ನಾವು. ಕ್ರೇಜಿ ಐತಲ್ಲ, ಸಕ್ಕದಾಗೈತೆ. ಅದೆಲ್ಲ ಧರ್ಮಶಾಲಾ ಲೋಕಲ್ ಟೌನ್. ಅಲ್ಲಿ ಸ್ಟೇಡಿಯಮ್ ಕಾಣಿಸ್ತಿದ್ಯಾ? ಅದು ಸ್ಟೇಡಿಯಮ್. ಮಸ್ತಲ್ಲ, ಕ್ರೇಜಿ. ಓಕೆ ಗೈಸ್, ಫೈನಲಿ ಅಂತೂ ಇಂತೂ ಧರ್ಮಶಾಲಾ ಮೇಲೆ ಬಂದ್ವಿ. ಇಲ್ಲಿ ಬರೋಕ್ಕೆ ಬೇಜಾರು ಹೆಂಗೆ ಗೊತ್ತಾ, ಟ್ರಾಫಿಕ್ಕು. ಆದರೂ ಇಲ್ಲಿ ಪ್ರಪಂಚ ಮಾತ್ರ ಮಸ್ತಾಗೈತೆ. ಸೊ ನೋಡಿ ಯಾವ ಥರ ಇದೆ ಲೈಫ್ ಇಲ್ಲಿ. ಫುಲ್ಲು ಯಾವಾಗಲೂ ಬ್ಯುಸಿ ಇರುತ್ತೆ, ಅದನ್ನು ಮಸ್ತಾಗಿರುತ್ತೆ. CSK ಮನೆಗೆ ಹೋಗ ಸರ್. ಪಾರ್ಸಲ್ ಚಾಹಿಯೇತಾ? ಮೇ ಬಿ ಪ್ಯಾಕಿಂಗ್ ಪಾರ್ಸಲ್. ಟಿಬೇಟಿಯನ್ ಕೆಫೆಗೆ ಬಂದಿದ್ದೀನಿ. ಸೊ ನೋಡಿ ಹೆಂಗಿದೆ ಇದು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ ಅಂತ ಇಲ್ಲಿ. ಸೊ ಇದು ತುಪ್ಕ ಸಿಗ್ತೈತಂತೆ. ಅದೇನು ಅಂತ ಕೇಳೋಣ ಬನ್ನಿ. ಮೇಡಮ್ ಮಟನ್ ತುಪ್ಪ ಪೇಟ್ ಹಾಕಿದ್ರೆಲ್ಲ ಫುಲ್ ಕೂದಲೆಲ್ಲ ಹಾಳಾಗ್ಬಿಡುತ್ತೆ. ಆದರೂ ನೋಡಿ ಜಾಗ ಇಷ್ಟೇ ಚಿಕ್ಕದು, ಬಟ್ ಎಷ್ಟು ಜನ ಅವರೇ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಅಂದರೆ ಜನ. ಯಾ ಗಿವ್ ಮಿ 1 ಮಟನ್ ಫ್ರೈಡ್ ಚಾಪ್ತಾ ಆ್ಯಂಡ್ 3 ಮಟನ್ ತುಪ್ಕ. Mutton chapta, you want spicy? ಯಾ ಸ್ಪೈಸಿ. ಗೈಸ್ ಫಸ್ಟ್ ಆಫ್ ಆಲ್ ನಮಗೆ ತುಪ್ಕ ಅಂದರೆ ಏನಂತಾನೆ ಗೊತ್ತಿಲ್ಲ. ನಮ್ಮ ಇನ್ನೊಬ್ರು ಸಬ್ಸ್ಕ್ರೈಬರ್ ಇವ್ರನ್ನ ಪರಿಚಯ ಮಾಡಿಸಿಲ್ಲ ಅಲ್ಲ ನೋಡಿ. ಇವ್ರು ಆ್ಯಕ್ಚುಲಿ ನಮ್ಮ ಜೊತೆ ಸ್ಟ್ಯಾಂಡಿಗೆ ಬರಬೇಕಾಯಿತು, ಬಟ್ ಕಾರಣಾಂತರಗಳಿಂದ ಟಿಕೆಟ್ ಸಿಗದಿರೋ ಕಾರಣ ಬರಲಿಲ್ಲ. ಆ್ಯಂಡ್ ಅವ್ರು ತುಂಬ ಬೇಜಾರಾಗ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲೇ ಧರ್ಮಶಾಲಾಗೆ ಒಂದು ವಾರದಿಂದನೇ ಬಂದ್ಬಿಟ್ಟು ನಿಮ್ಮ ಜೊತೆ ಮ್ಯಾಚ್ ನೋಡಬೇಕು ಬ್ರೋ ಅಂತ ಕೇಳಿದ್ರು. ಬಟ್ ನಾನು ಹೇಳಿದ್ದೀನಿ ನೆಕ್ಸ್ಟ್ ಬೆಂಗಳೂರಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಂತೇಳಿ, ಕುಶಾಲ್ ಅಂತೇಳಿ. ಆ್ಯಂಡ್ ಇವರು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿ ಇವಾಗ ಇಲ್ಲಿ ಯಾವುದೋ ಒಂದು ಫೇಮಸ್ ರೆಸ್ಟೋರೆಂಟ್ಗೆ ಕರ್ಕೊಂಬಂದವ್ರೆ. ಇಲ್ಲಿ ತುಪ್ಕ ಅಂತ ಸಿಗುತ್ತಂತೆ. ತುಪ್ಕ ಅಂತ ಸಿಗುತ್ತಂತೆ. ಏನೇನು ಬ್ರೋ ಅದ್ರಲ್ಲಿ ಏನೇನು ಹಾಕಿರ್ತಾರೆ ಬ್ರೋ? ಅದು ಸೂಪ್ ಥರ ಇರುತ್ತೆ. ಸೂಪಲ್ಲಿ ನೂಡಲ್ಸು, ವೆಜಿಟೇಬಲ್ಸು, ಮತ್ತು ನೀವು ಯಾವ ಚಿಕನ್ ಆರ್ಡರ್ ಮಾಡಿದ್ರೆ ಚಿಕನ್ ಕೊಡ್ತಾರೆ, ಮಟನ್ ಆರ್ಡರ್ ಮಾಡಿದ್ರೆ ಮಟನ್ ಕೊಡ್ತಾರೆ. ಸಖತ್ತಾಗಿರುತ್ತೆ ಬ್ರೋ ಅದು ಕಾಂಬಿನೇಷನ್. ಅಂದರೆ ಮೈಲ್ಡ್ ಆಗಿರುತ್ತೆ, ಓವರ್ ಫ್ಲೇವರ್ಡ್ ಇರಲ್ಲ, ಲೈಟ್ ಫ್ಲೇವರ್ ಇರಲ್ಲ, ಮೈಲ್ಡ್. ನೋಡೋಣ, ನೀವೇನೋ ಹೇಳ್ತಾ ಇದ್ದೀರಾ, ನಿಮ್ಮ ಮಾತು ಕೇಳ್ಕೊಂಡು ತಿಂತಾ ಇದ್ದೀನಿ. ಸೊ ನೋಡಿ ಗೈಸ್, ಎಷ್ಟು ಜನ ಕ್ಯೂ ನಿಂತಿದ್ದಾರೆ. ಸೊ ಈ ಕ್ಯೂ ಅಲ್ಲಿ ಹೋಗಿ ಒಳಗಡೆ ನುಗ್ಗಿ ಆಲ್ರೆಡಿ ಏನೇನು ಬೇಕೋ ಎಲ್ಲ ಪಾರ್ಸಲ್ ಹೇಳ್ಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಮೇಲೆ ಧರ್ಮಕೋಟ್ಗೆ ಹೋಗ್ತಾ ಇದ್ದೀನಿ. ಸೊ ಲಾಸ್ಟ್ ಟೈಮ್ ಬಂದಾಗ ನಾನು ಒಂದು ಕ್ಯಾಫೆಗೆ ಹೋಗಿದ್ದೆ. ಸೊ ಅದೇನೋ ಟ್ರಕ್ ಆ್ಯಂಡ್ ಡೈನ್ ಅಂತ ಏನೋ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅದಾದಮೇಲೆ ಇವಾಗ 2 ದಿನ ಇಲ್ಲೇ ಇರ್ತೀನಿ. 2 ದಿನನೂ ಮೋಸ್ಟ್ಲಿ 1 ದಿನನೂ 100% ಇರ್ತೀನಿ. ನಾಳೆ ಚೆಕ್ಔಟ್ ಇರೋದು, ಬಟ್ ನಮ್ಮದು ಬಸ್ ಇರೋದು ನಾಳೆ ಮಧ್ಯರಾತ್ರಿ. ಸೊ 2 ದಿನ ಆಗ್ಬಿಡುತ್ತೆ. ಇವತ್ತೆಲ್ಲ ಟೈಮ್ ವೇಸ್ಟು, ಅದಕ್ಕೆ ವ್ಲಾಗ್ ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಆಲ್ರೆಡಿ 4 ಗಂಟೆ ಗೈಸ್, ಇನ್ನೂ ಮಿನಿ ವ್ಲಾಗ್ ಶುರುನೇ ಮಾಡಿಲ್ಲ. ಸ್ಕ್ರಿಪ್ಟ್ ಬರೆದು ಎಡಿಟ್ ಮಾಡೋ ಅಷ್ಟರಲ್ಲಿ ಸೈಕ್ ಆಗ್ಬಿಡ್ತಾಯಿದೆ ನಮ್ಗೆ. ಅದೊಂದು ತಲೆನೋವು. ಆ್ಯಂಡ್ ಟ್ರಕ್ಕಿಗೂ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ, ಏನೂ ಮಾಡಿಲ್ಲ. ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ ಒಂದೊಂದು ಸರಿ, ಸೈಕ್ ಆಗ್ಬಿಡುತ್ತೆ. ಸೊ ಬನ್ನಿ ತುಪ್ಕ ಇಸ್ಕೊಂಡು ಹೋಗೋಣ ಪಾರ್ಸಲ್ ಬಂದಮೇಲೆ.
ಥ್ಯಾಂಕ್ ಯು. ದಟ್ ಈಸ್ ಆಲ್ಸೋ ಮೈನ್. ಎಸ್ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಲೆ ಹೋದರೆ ಏನೂ ಸಿಗಲ್ಲ ಅಂತೇಳಿ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್, ನೋಡಿ ನಮ್ಮ ಸ್ಟೇಲ್ ಫುಲ್ಲು ಟಾಪ್ ಕಾರ್ನರಲ್ಲಿ ಕಾಣಿಸ್ತಾ ಇದೆ ನೋಡಿ, ಧರಂಕೋಟ್ ಅಂತೂ ಇಂಥ ಫೈನಲಿ ಬಂದ್ವಿ ಧರಂಕೋಟ್ಗೆ. ಅಯ್ಯೋ ಹತ್ತೈತೆ ಗುರು ನನ್ನ ವೆಯ್ಟ್ಗೆ. ಓಕೆ ಗೈಸ್, ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಹೆಮ್ಮೆ ಮೈಸೂರು ಕೆಫೆ ಹತ್ರ ಬಂದಿದ್ದೀನಿ. ಸೊ ನಡ್ಕೊಂಡು ಇಲ್ಲಿ ಬರೋಷ್ಟರಲ್ಲೇ ಸುಸ್ತಾಗೋಯ್ತು. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕಿ ಅಯ್ಯೋ ಗುದ್ಬಿಟ್ಟು ಅಪ್ಪವು. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ಹಾಕಿ ಮೈಸೂರು ಕೆಫೆಗೆ ಏನಾದರೂ ನೋಡ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ಚಿತ್ರಾನ್ನ ನೋಡಿದ್ರೇ ಖುಷಿ ಆಯ್ತೈತಪ್ಪ ಇಲ್ಲಿ. ಸರ್ ನಾಳೆ ಬರ್ತೀನಿ, ಎಲ್ಲ ಮಸ್ತಾಗಿ ಮಾಡ್ಕೊಡ್ಬೇಕು. ಮೆನ್ಯೂ ಏನೇನೈತೆ ನೋಡೋಣ ರೀ. ಎಲ್ಲ ಸೌತ್ ಮೆನ್ಯೂ, ದೋಸೆ, ಉತ್ತಪ್ಪ, ಇಡ್ಲಿ ಸಾಂಬಾರು, ಗೀ ಪುಡಿ ಮಸಾಲೆ ದೋಸೆ, ಎಲ್ಲ ಇಡ್ಲಿ ಐತೆ, ಟ್ಯಾಂಪರಿನ್ ರೈಸು, ಬಿಸಿಬೇಳೆ ಬಾತು. ಸೂಪರ್ ಸರ್ ಹೆಂಗೆ ನಡೀತಿದೆ ಬಿಸ್ನೆಸ್ಸು? ಹಾಂ, ನಮ್ಮ ಕನ್ನಡದವ್ರು ಯಾರಾದರೂ ಬಂದರೆ ಧರಂಕೋಟ್ಗೆ ಬಂದ್ರಪ್ಪ. ಇಲ್ಲಿ ಯಾರು ಅಂತ ಗೊತ್ತಿಲ್ಲ, ಹೆಸರಷ್ಟೇ ಮೈಸೂರು ಕೆಫೆ ಅಂತ ಐತೆ. RCB ಫ್ಲಾಗ್ ಹಾಕವ್ರೆ, ಸಾಕು. RCB ಟೋಪಿಗೂ ಹಾಕವ್ರೆ ಇಲ್ಲಿ. ಸೊ ಅದಕ್ಕಾದ್ರೂ ಬರ್ಬೇಕು ನೀವು ಇಲ್ಲಿ. ಹುಷಾರು, ಕೆಳಗೆ ಬಿಟ್ಬಿಟ್ಟಿರ ಆಮೇಲೆ ಸೂಟ್ ಕೇಸ್ ಹೋದ್ರೋಯ್ತು. ಹೆಂಗೈತೆ ನೋಡಿ, ನಾವು ಇವತ್ತು ಬುಕ್ ಮಾಡಿದ್ರು ಅಷ್ಟೇ. ಇದು EDM ಹಾಸ್ಟೆಲ್ ಅಂತ, ಇಂಡಿಯಾಸ್ ಫಸ್ಟ್ ಪಾರ್ಟಿ ಹಾಸ್ಟೆಲ್ ಅಂತ ಇದು. ಸೊ ತುಂಬ ದಿವಸದಿಂದ ಇಲ್ಲಿ ಬರಬೇಕು ಅಂತ ಕಾಯ್ತಾ ಇದೆ, ಬಟ್ ದೂರ ಅಂತ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದ್ದೀನಿ. ಓಕೆ ಗೈಸ್, ಫೈನಲಿ ಬಂದು EDM ಹಾಸ್ಟೆಲ್ಗೆ ರೂಮ್ಗೆ ಚೆಕ್ ಇನ್ ಆಗಿದ್ದೀವಿ. ಸೊ ರೂಮ್ ಯಾವ ಥರ ಇದೆ ಅಂತ ಹೇಳಿದ್ರೆ ನೋಡಿ, ಇದು ರೂಮು ಎಂಟ್ರೆನ್ಸಿಂದ ಬಂದಿದ ತಕ್ಷಣ ಇಲ್ಲೊಂದೇನೋ ಸ್ವಲ್ಪ ಜಾಗ ಇಟ್ಟವ್ರಷ್ಟೇ. ವರ್ತಿಲ್ಲ, 100% ವರ್ತಿಲ್ಲ ನನಗೆ ಗೊತ್ತು. ಆ್ಯಂಡ್ ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ಸ್ವಲ್ಪ ಇಡೋಣ. ಆ್ಯಂಡ್ ಇಷ್ಟೇ ಬೆಡ್ಡು, ಇಷ್ಟೇ ರೂಮು, ಇನ್ನೇನಿಲ್ಲ. ಚಿಕ್ಕ ರೂಮು, ವ್ಯೂ ಮಾತ್ರ ಅಲ್ಟಿಮೇಟ್ ಆಗೈತೆ. ಆ್ಯಂಡ್ ಇದು ಪಾರ್ಟಿ ಹಾಸ್ಟೆಲ್ ನೋಡಿ, ಆಲ್ರೆಡಿ ಎಲ್ಲ ಪಾರ್ಟಿಗೆ ಸೆಟಪ್ ಮಾಡ್ತಾವ್ರೆ, ಸ್ಪೀಕರ್ ಗೀಕರ್ ಎಲ್ಲ ಹಾಕಿ ಇಲ್ಲೆಲ್ಲ ಫುಲ್ಲು ಪಾರ್ಟಿ ಆಗುತ್ತಂತೆ. ಆ್ಯಂಡ್ ವ್ಯೂ ನೋಡಿ ಹೆಂಗಿದೆ, ಇದು ಜಂಗಲ್ ವ್ಯೂ, ಇನ್ನು ವ್ಯಾಲೆ ವ್ಯೂ ಅಂತ ಇದೆ ಆ ಕಡೆ ಸೈಡು, ಅದಿನ್ನೂ ಅಲ್ಟಿಮೇಟ್ ಆಗಿದೆ. ಬ್ರೋ ಏನು ಬ್ರೋ ಇದು ನೋಡಿದ್ರೇ ಭಯ ಆಯ್ತೈತೆ. ಹೆಂಗಿದೆ ನೋಡಿ ಗೈಸ್, ಇದೇನಿದು ತುಪ್ಕ ಇದು ಆ್ಯಕ್ಚುಲಿ ಮಟನ್ ಎಲ್ಲ ಕೆಳಗಡೆ ಹೋಗೈತೆ ಇವಾಗ. ಹಿಂಗೆ ಹಂಗಾ? ಗೈಸ್ ಇದೇನೋ ಬೇರೆ, ಏನಿದು ಮಟನ್ದೇನೋ. ಹಾಂ ಚೆನ್ನಾಗೈತೆ, ಖಾರ ಬರಲಿ. ಇಲ್ಲಿ ನೋಡಿ ಗಾಯ್ಸ್, ಊಟ ಅಲ್ಲೋ ಇಲ್ಲ ಅಂತ ಊಟ ಕೆಳಗಡೆಯಿಂದ ತಂದಿರೋ ಊಟ ಪ್ಲೇಟೆಲ್ಲ ಇಸ್ಕೊಂಡು, ಪ್ಲೇಟ್ ನೋಡಿ ಸುರಿಸೋದ್ರು, ಪ್ಲೇಟ್ ತೊಳಿತಾವ್ರೆ. ಇಲ್ಲ ಅಂದರೆ ಗುಂತಾರೆ ಎಲ್ಲ ಇಸ್ಕೊಡ್ತೀನಿ ಅಂತ ಬೇರೆ ಹೇಳಿದ್ದೀನಿ ಅವ್ರಿಗೆ. ಹೊರಗಿಲ್ಲ ಅಂದರೆ ಪಕ್ಕ ಕಟ್ಟಾಕ್ತಾರೆ ಗೈಸ್. ರಾತ್ರಿ ಹೊತ್ತು ಹಾಸ್ಟೆಲ್ ಯಾವ ಥರ ಇರುತ್ತೆ ನೋಡಿ. ನಾನು ಇಷ್ಟೋ ತನಕ ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಇವಾಗ ಬಂದೆ, ಈ ವ್ಲಾಗ್ ಎಡಿಟ್ ಮಾಡೋಕ್ಕೆ ಆಗ್ತಾಯಿಲ್ಲ ನನ್ನ ಕೈ. ಎಷ್ಟು ಸೈಕ್ ಆಗ್ತೈತೆ ಅಂದರೆ ಫುಲ್ ಸೈಕ್ ಆಗ್ತೈತೆ ನೋಡಿ. ಡ್ಯಾನ್ಸ್ ಫ್ಲೋರ್ ಆ್ಯಂಡ್ ಬಾರ್ ಅಂತೆ, ನೋಡೋಣ ಬನ್ನಿ ಹೆಂಗಿದೆ. ಇಲ್ಲಿ ನೋಡಿ ಹೆಂಗಿದೆ ಗೈಸ್. ಈ ಒಂದು ಜಾಗಕ್ಕೆ ಏನು ಬಂದ್ವಲ್ಲ, ಈ ಜಾಗ ಏನೋ ಚೆನ್ನಾಗಿತ್ತು, ಆದರೆ ನಾವೇನೂ ಮಾಡಲಿಲ್ಲ. ಆ್ಯಂಡ್ ಯಾವುದೇ ರೀತಿ ಪಾರ್ಟಿನೂ ಆಗಲಿಲ್ಲ, ಏನೂ ಇಲ್ಲ, ನಾವು ಏನೂ ಮಾಡಲಿಲ್ಲ. ಸುಮ್ಮನೆ ಎಡಿಟ್ ಮಾಡ್ತಾಯಿದ್ದೆ, ಮಲ್ಕೊಂಡೆ ಅಷ್ಟೇ. ಫುಲ್ಲು ಸಪ್ಪೆ ಆಗ್ಬಿಟ್ಟಿದ್ದೀನಿ ನಾನಂತೂ, ಏನಕ್ಕೆ ಅಂತಲೇ ಗೊತ್ತಿಲ್ಲ ನೋಡಿ. ಜಾಗ ಮಾತ್ರ ಚೆನ್ನಾಗೈತೆ. ಬೆಳಗ್ಗೆ ಮಳೆ ಬರ್ತೈತೆ, 11 ಗಂಟೆ. ಇವಾಗ ಚೆಕ್ಔಟ್ ಮಾಡ್ಕೊಂಡು ವಾಪಸ್ಸು ಇನ್ನೊಂದು ಕಡೆ ಹೋಗ್ತಾಯಿದ್ದೀವಿ. ಇಲ್ಲೆಲ್ಲೂ ರೂಮ್ಸ್ ಬೇರೆ ಅವೈಲೇಬಲ್ ಇಲ್ಲ. ಅಯ್ಯೋ ರೋದನೆ ಆಗೋಗೈತೆ ಈ ಸರಿ ಅಂತೂ. ನನಗೆ ಯಾವತ್ತೂ ಇಷ್ಟು ರೋದನೆ ಆಗಿರಲಿಲ್ಲ, ಬಟ್ ಈ ಸರಿ ಸಿಕ್ಕಾಪಟ್ಟೆ ರೋದನೆ ಆಗ್ತೈತೆ. ಯಾಕಂದರೆ ಮೇಲಿಂದ ಕೆಳಗಡೆ ಬರೋಕ್ಕೊಂಥರ ಪ್ರಾಬ್ಲಮ್ಮು, ಕೆಳಗಡೆಯಿಂದ ಮೇಲೆ ಹೋಗೋಕ್ಕೊಂಥರ ಪ್ರಾಬ್ಲಮ್ಮು. ಬನ್ನಿ ನೋಡೋಣ ಏನಾಗುತ್ತೋ. ಗೈಸ್, ನಾನು ಆ್ಯಕ್ಚುಲಿ ಮೈಸೂರು ಕೆಫೆಗೆ ಬಂದಿದ್ದಲ್ಲ, ಇವಾಗ ನಾಷ್ಟ ಮಾಡೋಕ್ಕೆ ಅಂತ ಇಲ್ಲೇ ಬಂದ್ವಿ. ಸೊ ಇವ್ರದ್ದೊಂದು ಸ್ಟೋರಿ ಹೇಳ್ತೀನಿ ಕೇಳಿ, ಅವ್ರನ್ನೇ ಕೇಳೋಣ ಹೆಂಗೆ ಇಲ್ಲಿ ಬಂದ್ರಿ ಅಂತ ಕೇಳ್ತಾ ಇದ್ದೆ. ಇವರು RR ನಗರದವ್ರಂತೆ. ಹೇಳಿ ಮೇಡಮ್, ಹೆಂಗೆ ಬಂದ್ರಿ ನೀವು ಇಲ್ಲಿ? ಫಸ್ಟು ಒಳ್ಳೆ ಕನ್ನಡ ಸಾಂಗ್ ಹಾಕಿದ್ರು, ಪಾಸ್ ಮಾಡಿಸ್ದೆ. ರೋಡ್ ಟ್ರಿಪ್ಪಿಗೆ ಬಂದಿದ್ರಿ, ಹೇಳಿ. ರೋಡ್ ಟ್ರಿಪ್ ಹಿಮಾಚಲ್ ಬಂದ್ವಿ. ಹಂಗೆ ರೋಡಲ್ಲಿ ಬರ್ತಾ ರೋಡಲ್ಲಿ ಧರಂಕೋಟ್ಗೆ ಬಂದ್ವಿ. ಅಷ್ಟೇ, ಬಹಳ ಇಷ್ಟ ಆಗೋಯ್ತು. ಸೊ 2015 ಇಂದ ಬರ್ತಾನೆ ಇದೀವಿ. ಈ ಯೋಗ ಮಾಡಿದೆ. ಸೊ ಈ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಯೋಗ ಟೀಚರ್ ನಾನು. ಆಮೇಲೆ ಮೈ ಹಸ್ಬೆಂಡ್ ಸೆಡ್ ನಾನು ಬರ್ತೀನಿ, ಅಂಡ್ ಅವರು ಬಂದ್ರು, ಕೆಫೆ ಶುರು ಮಾಡಿದ್ವಿ. ಇವಾಗ ಇಲ್ಲೇ ಸೆಟ್ಲ್. ಸ್ಟೋರಿ. ಯಾ, ಹೆಂಗ್ ನಡೀತಿದೆ ಬಿಸ್ನೆಸ್? ಬಿಸ್ನೆಸ್ ಇಸ್ ಗುಡ್. ನೀವೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ. ಕನ್ನಡದವ್ರು ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದು, ಫುಲ್ ಖುಷಿ. ಇಲ್ಲಿ ನಗುವ ಗುಲಾಬಿ ಹೂವೆ ಸಾಂಗ್ ಹಾಕಿದ್ರು ಬರ್ತಾ ಇದ್ದಂಗೆ ನಾನು ಅನ್ಕೊಂಡೆ. ಸಿದ್ದು ವೆರಿ ಸ್ಪೆಷಲ್ ಫ್ರೆಂಡ್ ಹೇಳಿದ್ರು ಅವ್ರು ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದು. ಅಲ್ಲಿದೆ ಹೋಗಿ ಮೈಸೂರು ಕೆಫೆ ಅಂತ. ನಾನೇನೆ ಅವ್ರು ಹೇಳಿದ್ದು ನಾನು ನೋಡಿದ್ದು ಎರಡು ಒಟ್ಟಿಗೆ ಸಿಂಕ್ ಆಗೋಯ್ತಲ್ಲ ಅಂದ್ಬಿಟ್ಟು. ತುಂಬಾ ವರ್ಷ ಅಂದ ಗೊತ್ತು ಸಿದ್ದು. ಹೌದಾ? ಕ್ರೇಜಿ. ಥ್ಯಾಂಕ್ ಯು. ಅಲ್ಟಿಮೇಟ್ ಅಲ್ವಾ ಗೈಸ್? ಎಷ್ಟು ನೀಟಾಗಿ ನೋಡಿ ಈ ಥರ ಬಂದು ಹಿಂಗೆ ಸೆಟ್ಲ್ ಆಗ್ಬಿಟ್ರೆ ಕ್ರೇಜಿ.
ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಎಲ್ಲ ಇರುತ್ತೆ ಅಂತ. ಬ್ರೋ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಜೀವನ ಕಟ್ಕೋಬೋದು ಬ್ರೋ. ಆದರೆ ಜನ ಏನು ಮಾಡ್ತಾರೆ ಗೊತ್ತಾ, ಅವ್ರು ತಲೆ ಓಡಿಸಲ್ಲ, ಸೋಂಬೇರಿಗಳಾಗ್ಬಿಟ್ಟವ್ರೆ. ನಂಗೆ ಕೆಲಸ ಇಲ್ಲ, ಅದಿಲ್ಲ ಇದಿಲ್ಲ ಅಂತ. ಮೇಡಮ್ ನೀವು ಹಂಗೆ ಅನ್ಕೊಂಡು ಏನಾದರೂ ಬಂದ್ರೆ ಇಲ್ಲ ತಾನೆ, ನನ್ನ ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತ ಏನಾದರೂ ಅನ್ಕೊಂಡು ಬಂದ್ರ. ಸೊ ಇಟ್ಸ್ ಆಲ್ ಅಬೌಟ್ ಕಾನ್ಫಿಡೆಂಟ್. ವೆದರ್ ಮಾತ್ರ ಅಲ್ಟಿಮೇಟ್ ಆಗೈತೆ. ಲೈಟಾಗಿ ಡ್ರಿಸಲ್ ಆಗ್ತದೆ. ಗೈಸ್ ಅಂತೂ ಇಂತೂ ನಿಜವಾಗ್ಲೂ ಕನ್ನಡದವರು ಎಷ್ಟು ಇದಾಗಿರ್ತಾರೆ ಅಂತ ಹೇಳಿದ್ರೆ ನೋಡಿ, ನಮಗೆ ಇವತ್ತು ಸ್ಟೇ ಇಲ್ಲ, ಎಲ್ಲೂ ಇಲ್ಲ ಸ್ಟೇ. ಮೇಡಮ್ ಬಂದರು, ಅವ್ರ ಹತ್ರ ಮಾತಾಡಿದ್ರು, ಆ್ಯಂಡ್ ಇಲ್ಲಿ ಒಳ್ಳೆ ವ್ಯೂ ಇರೋದು ಕೊಡಿಸ್ತೀನಿ ಬಾ, ಎಷ್ಟು ಚೆನ್ನಾಗಿರುತ್ತೆ, ಅಲ್ಲಿಂದ ಹಿಂಗೆ ಕಾಣಿಸುತ್ತೆ ನೋಡು ಅಂತ ಹೇಳಿದ್ರು. ಓಕೆ ಡನ್, ಇನ್ನೊಂದು ಅವರಲ್ಲಿ ಚೆಕ್ಔಟ್ ಆಗ್ತಾರೆ. ಚೆಕ್ಔಟ್ ಆದಾಗ ನೀನು ಕೊಡ್ತೀನಿ ಅಂತ ಹೇಳಿದ್ರು. ಎಷ್ಟು ಅಂತ ಕೇಳಿದ್ರೆ 2,000 ರೂಪಾಯಿ ಅಂದರು. ಯಾರೋ ಇವನೇ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಸುಂದ್ರ ಅಂತ. ಆದರೂ ಎಷ್ಟು ಜನ ಇದ್ದಾರೆ ನೋಡಿ ಗೈಸ್. ಆ್ಯಕ್ಚುಲಿ ಇಲ್ಲಿಂದ ಟ್ರಕ್ಕಿಂಗ್ ಹೋಗ್ತಾರೆ. ಸೊ ಟ್ರಕ್ಕಿಂಗ್ ಹೋಗೋದ್ರಿಂದ ಇಷ್ಟೊಂದು ಜನ ನೋಡಿ, ಎಲ್ಲ ಕೋಲ್ಗಳೆಲ್ಲ ಇಟ್ಕೊಂಡು ಹಿಂಗೆ ಹೋಗ್ತಾವ್ರೆ. ನಾವು ಬರಬೇಕು ಒಂದ್ಸರಿ, ನಾವು ಇಲ್ಲಿ ಪ್ಲ್ಯಾನ್ ಮಾಡೋಣ. ಧರ್ಮಕೋಟು, ಧರ್ಮಶಾಲಾ ಇದೆಲ್ಲ ಬಂದು ಹಿಮಾಚಲ ಒಂದು ಟ್ರಿಪ್ ಹೊಡಿಬೇಕು, ಸರ್ಕ್ಯೂಟ್ ಹೊಡಿಬೇಕು. ಸ್ಪಿಟಿ ಇಲ್ಲಿಂದ ಮನಾಲಿ ಹತ್ರ ಪ್ಲ್ಯಾನ್ ಮಾಡಬೇಕು. ಬಟ್ ನಮ್ಮ ಜೊತೆಲಿರೋರೆಲ್ಲ ಎಲ್ಲಿ ಎಷ್ಟು ಕಷ್ಟ ಇದೆ ನೋಡೋಣ ಏನಾಗುತ್ತೆ. ಸದ್ಯಕ್ಕೆ ಇವಾಗ ಈ ಥರ ಇದೆ. ಆ್ಯಂಡ್ ನಮ್ಗೆ ಅಲ್ಲೆಲ್ಲೋ ಸ್ಟೇ ಕೊಡ್ತಾರಂತೆ, ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಏನು ವೆದರ್ ಐತಲ್ಲ ಇವತ್ತು. ಇಷ್ಟು ದಿನ ಈ ವೆದರೇ ನೋಡಿರಲಿಲ್ಲ. ಬರೀ ಬಿಸಿಲು, ಮುಕ್ಕಳಾರೇ ಬಿಸಿಲು ಇರ್ತಿತ್ತು ಇಷ್ಟು ದಿವಸ. ಅಮ್ಮ ಮಾಡಿರೋ ಚಿತ್ರಾನ್ನ ಚಟ್ನಿ ಮಾತ್ರ ಸೇಮ್ ಮನೇಲಿ ಮಾಡ್ದಂಗೆ. ಹೌದಾ ಮೇಡಮ್, ನಾನೊಂದು ಇದು ಒಂದು ವಾರ ಇರಿಸ್ಕೊಬಿಡಿ, ಒಳ್ಳೆ ಊಟ ಹಾಕ್ಬಿಡ್ತೀನಿ ಎಲ್ಲರಿಗೂ. ನಾನು ಸಂಗದ ಕುಕ್ ಮಾಡ್ತೀನಿ. ಹಪ್ಳ ಯಾರನ್ನ ಕೊಡ್ತಾರಪ್ಪ ಅಮ್ಮ ಹೇಳಿ ನೆನ್ಸ್ಕೊಳಕ್ಕೆ ಒಳ್ಳೆ ಹಪ್ಳ ಕೊಟ್ಟಿದ್ದಾರೆ. ದೋಸೆ ವಿತ್ ವ್ಯೂ ಇನ್ ನಮ್ಮ ಮೈಸೂರು ಕೆಫೆ. ಹಿಂಗೆ ದೋಸೆ ಚಿತ್ರಾನ್ನ ತಿಂತಾ ಇದ್ದೀವಿ. ಅದು ಎಲ್ಲಿಗೆ ಬಂದು ಏನೋ ಒಂಥರ ಮಸ್ತ್ ಐತೆ ಗೈಸ್. ಜಾಗ ಚೆನ್ನಾಗೈತೆ, ಬಟ್ ನಮ್ಗೇನೋ ಸೆಟ್ ಆಗ್ತಾ ಇಲ್ಲ. ಏನು ಸೆಟ್ ಆಗ್ತಾ ಇಲ್ಲ ಅಂತ ನನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಸೊ ಇವತ್ತು ಮೇಡಮ್ ಯಾವುದೋ ರೂಮ್ ಕೊಡಿಸಿದ್ರೆ ನೋಡಿ, ಫಿಲ್ಟರ್ ಕಾಫಿ ಬೇರೆ ತಂದರು. ಮೇಡಮ್ ಏನೋ ನಮ್ಮ ಊರಲ್ಲೇ ಇರೋಂಗೆ ಅನ್ಸ್ತೈತೆ ನನಗಂತೂ. ಕಡಲೆ ಬೀಜ ಬೇರೆ ಜಾಸ್ತಿ ಹಾಕ್ಬಿಟ್ರು ಚಿತ್ರಾನ್ನಕ್ಕೆ, ಅದು ಇನ್ನೊಂಥರ ಎಮೋಷನು. ಕಡಲೆ ಬೀಜ ಜಾಸ್ತಿ ಸಿಕ್ಬಿಟ್ರು ಚಿತ್ರಾನ್ನದಲ್ಲಿ. ಶುರು ಆಯಿತು ಮಳೆ. ಆ್ಯಂಡ್ ಇಲ್ಲೊಬ್ರು ಕನ್ನಡದವ್ರು ಬಂದವ್ರು ನೋಡಿ. ರೀ ಹೇಳ್ರಿ, ಕನ್ನಡದಲ್ಲಿ ಹೇಳ್ರಿ. ಹಂಗೆ ಚೆನ್ನಾಗಿ ತಿಂದ್ವಿ ದೋಸೆ ಮತ್ತು ಇದು. ಇವಾಗ ಫಿಲ್ಟರ್ ಕಾಫಿ ಕುಡಿತಾ ಇದೀವಿ. ಕಾಫಿ ನಿಜವಾಗ್ಲೂ ಏನು ಮಸ್ತಾಗೈತೆ ಅಂದರೆ ಅಲ್ಟಿಮೇಟ್ ಆಗೈತೆ. ಚಳಿ ಆಗ್ತೈತೆ ಇವಾಗ ಅಲ್ಲ ಗೈಸ್. ಇವಾಗ ಸೀರೆ ಏನಂತ ಹೇಳಿದ್ರೆ ಭಾರಿ ಗಾತ್ರದ ಮಳೆ ಬರ್ತೈತೆ, ಹೆವಿ ಚಳಿ ಆಗ್ತೈತೆ. ಸೊ ನಾನು ಬರೀ ಇದೊಂದು ಟಿ ಶರ್ಟ್ ಹಾಕಿದೆ. ಅಣ್ಣನ ಹತ್ರ ಅದೊಂದು ಪುಲ್ಲೋವರ್ ಇತ್ತು, ಆ ಪುಲ್ಲೋವರ್ ಇಸ್ಕೊಂಡು ಹಾಕೊಂಡೆ. ಇನ್ನೂ ಚಳಿ ಆಗ್ತಾಯಿತ್ತು. ಅದ್ರ ಮೇಲೆ ಇನ್ನೊಂದು ಪುಲ್ಲೋವರು ಒಳ್ಳೆ ನೈಟಿ ಆಗ್ಬಿಟ್ಟಿತ್ತು. ಅವ್ನು ಸೈಜ್ ನೋಡಿ ನನಗೆ. ನೀನು ಹಾಕೊಂಡ್ಬಿಟ್ರೆ ಮೊಳಗೆ ಹೋಗ್ತೀಯ ನೀನು. ಓಕೆ ಗೈಸ್, ಅಂತೂ ಇಂತೂ ಮಳೆ ಎಲ್ಲ ನಿಂತ ಮೇಲೆ ರೂಮ್ಗೆ ಚೆಕ್-ಇನ್ ಆಗೋಕ್ಕೆ ಬಂದ್ವಿ. ಸೊ ರೂಮ್ ಯಾವ ಥರ ಇದೆ ಅಂದರೆ ಈ ಥರ ಇದೆ, ಸಿಂಪಲ್ ರೂಮ್. ಬ್ರೋ ಕಿಚನ್ ಎಲ್ಲ ಇದೆ ಅಂದ್ರು ಬ್ರೋ. ಏನಿದು ಕಿಚನ್ ನೋಡಿದ್ರೆ ಭಯ ಆಯ್ತೈತಲ್ಲಪ್ಪ. ಹೌದಾ, ಕಮೋಡ್ ಹಳೆದು. ಓ ಓಕೆ, ಸಾಕು ಬಿಡಿ ಬ್ರೋ, ಇನ್ನೇನು ಮಾಡೋಕ್ಕಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟ್ ಈಸ್ ಡೆವಲಪ್ಮೆಂಟ್. ಏನು ಗನ್ನಿಲ್ಲ ಗನ್ನಿಲ್ಲ. ಏ ಇದು ಅಲ್ಲೈತಲ್ಲ ಡೈರೆಕ್ಟ್ ಮೇಡಮ್, ದೇವರಾಣೆಗೂ ಸಾಕಾಗೈತೆ. ಓಕೆ ಗೈಸ್, ಇವಾಗ ಫೈನಲ್ ಆಗಿ ಧರ್ಮಶಾಲೆಯಿಂದ ಹೊರಡೋ ಸಮಯ ಬಂದಿದೆ. ಸಮಯ ಬಂದು 4 ಗಂಟೆ 33 ನಿಮಿಷ ಬಸ್ಸಿಂದ ಬಂತು ನೋಡಿ. ಸೊ ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಮೃತ್ಸರ್ಗೆ. ಅಮೃತ್ಸರಿಂದ ಅಹಮದಾಬಾದ್ ಕಡೆ ನಮ್ಮ ಪಯಣ ಇರೋದು. ಸೊ ವೆರಿ ಲಿಮಿಟೆಡ್ ಟೈಮ್ ಸ್ಲಾಟ್ ಇದೆ, ಇವನು ಬೇಗ ರೀಚ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡಿ ಬಸ್ದು ಮ್ಯಾಪ್ಗಳಿದೆ. ನೆಕ್ಸ್ಟ್ ಟೈಮ್ ಬೇಕು ಅಂದರೆ ಸ್ಕ್ರೀನ್ಶಾಟ್ ಹೊಡೆದಿಕ್ಕೊಳ್ಳಿ, ಯೂಸ್ ಆಗುತ್ತೆ. ನಾವು ಬುಕ್ ಮಾಡಿರೋದು ಯಾವುದು ಅಂತ ಹೇಳಿದ್ರೆ HRTC, ಹಿಮಾಚಲ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಸೊ ಬನ್ನಿ. ಮೆನ್ಸಿಂಗು ಆದರೂ ಗೈಸ್ ಇದು ನಮ್ಮ ಓಲ್ವೋ ಬಸ್ಗಳ ಥರ ಎಲ್ಲ ಇಲ್ವೇ ಇಲ್ಲ, ಸುಮ್ಮನೆ ನಾರ್ಮಲ್. ಅವಾಗ ರಾಜಹಂಸ ಬರ್ತಾಯ್ತಲ್ಲ ಆ ಥರ. ರಾಜಹಂಸದಲ್ಲಿ AC ವರ್ಷನ್. ಮನಾಲಿ ಟು ಅಮೃತ್ಸರ್ ಅಂತೆ. ಹೆಂಗೈತೆ ಹೆಂಗಿದೆ ಹೆಂಗಿದೆ? ಬೈಲ್ ಖುಷಿ ಬೈಲ್. ಟೆಲ್ ಮಿ. ಇಲ್ಲ, ವಾಟ್ ಇಸ್ ದಿಸ್? ಟೆಲ್ ಮಿ ವಾಟ್ ಇಸ್ ದಿಸ್? ನೋಸ್ ಅಲ್ಲ ಅದು, ಮೌತ್. ಅನ್ ಮೌತ್, ಇದು ಮೌತ್. ವಾಟ್ ಇಸ್ ದಿಸ್? ಅಲ್ಲ, ಇಯರ್ಸ್. ಇಯರ್ಸ್ ಅದು ಯಾರು ಹೇಳಿದ್ ನಿಂಗೆ? ಎಲ್ಲ ತಪ್ಪು ಹೇಳ್ಕೊಟ್ಟಿದ್ದಾರೆ. ನನ್ನ ಮಮ್ಮಿ ಹೇಳ್ಕೊಟ್ರಾ? ಇದೇನಿದು? ವಾಟ್ ಇಸ್ ದಿಸ್? ನೋ ಲೆಗ್ಸ್.
ಒಂದು ಸೆಕೆಂಡ್ ಅವಳೇ ಸೈಕ್ ಆಗ್ತಾಳೆ, ಏನು ನಡೀತಾ ಇತ್ತಿಲ್ಲ ಅಂತ. ತಪ್ಪು ತಪ್ಪು ಅಂತ ಹೇಳು. ತಪ್ಪು ತಪ್ಪು ಹೋಗೋದಾ ಅಹಮದಾಬಾದ್ಗೆ ಹೋಗೋದಾ? ನೀನ್ ತಪ್ಪು ತಪ್ಪು ಅಂದ ಸೊಪ್ಪು ಸೊಪ್ಪು ಅಂದ. ಖುಷಿ ಆರ್ಸಿಬಿ ಹೆಂಗ್ ಕೂಗ್ತೀಯ ಹೇಳು ಓ ಜೋರಾಗೆ ಹಂಗ್ ಕೂಗ್ತಾಳೆ. ಯಾರನ್ನ ನೋಡಕ್ ಹೋಗ್ತಾ ಇದ್ದಾಳೆ ಖುಷಿಯಲ್ಲಿ? ಜೋರಾಗಿ ಹೇಳು. ವಿರಾಟ್ ಕೊಹ್ಲಿ ಇಷ್ಟ ನಮ್ಮ ಮಗನೇ ನಿಂಗೆ. ಸರಿ ಬರ್ತೀನಿ, ಬಾಯ್ ಮಗನೇ ಬಾಯ್. ಓಕೆ ಗೈಸ್, ಫೈನಲಿ ಫ್ಲೈಟ್ ಹತ್ತೋ ಸಮಯ. ಮಳೆ ಬೇರೆ ಬರ್ತಾ ಇದೆ, ಯಾವ ರೇಂಜಿಗೆ ಮಳೆ ಬರ್ತಾ ಇದೆ ನೋಡಿ ಗೈಸ್. ಇಡೀ ಫ್ಲೈಟ್ ನಾವೇ ಫಸ್ಟ್. और खींचे और नाक और मुंह ढककर सांस लेते रहे. ಓಕೆ ಗೈಸ್, ಅಂತೂ ಇಂತೂ ಫೈನಲಿ ಬಂದು ಅಹಮದಾಬಾದ್ನ ರೀಚ್ ಆದ್ವಿ. ಸೊ ಇವಾಗ ಜೋಶ್ ಬಂದಿದೆ, ಲಗೇಜ್ ಎಲ್ಲ ಕಲೆಕ್ಟ್ ಮಾಡಾಯ್ತು. ಸೊ ಇವಾಗ ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸ್ಟಾರ್ ಬಕ್ಸಲ್ಲಿ ಬಂದು ಒಂದು ಕಾಫಿ ಆರ್ಡರ್ ಮಾಡ್ತಾ ಇದೀನಿ. ಆ್ಯಂಡ್ ನೋಡಿ, ಇದು ಬೆರಿಸ್ಟಾ ಕಪ್ಪು ಫಸ್ಟ್ ಬಿಟ್ಟಾಗ ನನಗೆ ದೊಡ್ಡಪ್ಪ ಕೊಡಿಸಿದ್ರು. ಇಷ್ಟು ದಿನ ಅವೈಲೇಬಲ್ ಇಲ್ಲ, ಇವಾಗ ಸ್ಟಾಕ್ ಅವೈಲೇಬಲ್ ಇದೆ ಗೈಸ್. ಸ್ಟಾರ್ ಬಕ್ಸಲ್ಲಿ 1 ಲೀಟ್ರ್ ಕಾಫಿ, ಇನ್ನೊಂದು ಅರ್ಧ ಲೀಟ್ರ್ ಕಾಫಿ. ಅಣ್ಣಂಗೆ 1 ಲೀಟ್ರು, ನಂಗೆ ಅರ್ಧ ಲೀಟ್ರು ತಗೊಂಡು ಇವಾಗ ರೂಮ್ ಕಡೆಗೆ ಹೋಗಬೇಕು. ಇನ್ನೊಂದು ಏನಂತ ಹೇಳಿದ್ರೆ, ಅಹಮದಾಬಾದಲ್ಲಿ ನಾವು ಬುಕ್ ಮಾಡಿರೋ ಹೋಟೆಲ್ ಯಾವುದು ಅಂತ ಹೇಳಿದ್ರೆ ತಾಜ್ ಸ್ಕೈಲೈನ್. ಸೊ ಪ್ಲೇಯರ್ಸ್ ಇರೋದು ಇದೇ ಹೋಟೆಲಲ್ಲಿ. ಸೊ ಅದಕ್ಕೋಸ್ಕರ ನಾವು ಅದೇ ಹೋಟೆಲ್ನ 5 ರೂಮ್ ಬುಕ್ ಮಾಡಿದ್ದೀವಿ 2 ದಿನಕ್ಕೆ. ಹೋಟೆಲ್ಗೆ ಮಿನಿಮಮ್ 2 ಲಕ್ಷ ಚಿಲ್ಲರೆ ಡಮಾರು. ಸೊ ಇವಾಗ ಏನಂತ ಹೇಳಿದ್ರೆ ಚೆಕಿಂಗ್ ಕೊಡ್ತಾ ಇಲ್ವಂತೆ, ಸಿಕ್ಕಾಪಟ್ಟೆ ಜಾಸ್ತಿ ಓವರ್ ಬುಕಿಂಗ್ ಆಗಿರೋದ್ರಿಂದ ಚೆಕಿಂಗ್ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ವಾಯ್ಸು. ಸೊ ಅವರೆಲ್ಲ ಬಂದು ರೀಚ್ ಆಗಿದ್ದಾರೆ ಬೆಳಗ್ಗೆ. ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀವಿ. ಸೊ ಕಾಫಿ ಎತ್ಕೊಂಡು ನೋಡೋಣ ಬನ್ನಿ. ಓಕೆ ಗೈಸ್, ಫೈನಲಿ ಬಂದು ಚೆಕ್ ಇನ್ ಆಗೋ ಸಮಯ. ಅವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ ಅಹಮದಾಬಾದಿನ ತಾಜ್ ಸ್ಕೈಲೈನ್ ಹೋಟೆಲ್ಗೆ ಇವಾಗ ಮೇಲೆ ಹೋಗ್ತಾ ಇದ್ದೀವಿ. ಒಂದು ವಿಷಯ ಏನಂತ ಹೇಳಿದ್ರೆ, ನಾನು ಯಾರಿಗೂ ಹೇಳೇ ಇಲ್ಲ ನಾನು ಬರ್ತಾ ಇದ್ದೀನಿ ಅಂತ. ನಮಸ್ಕಾರ ಅಣ್ಣ. ಯಾರಿಗೂ ಗೊತ್ತಿಲ್ಲ, ಒಬ್ಬಂಗೆ ಅಷ್ಟೇ ಗೊತ್ತಿರೋದು ನಾನು ಬಂದಿರೋದು. ಎಲ್ಲರಿಗೂ ಇನ್ನೂ ಅಮೃತ್ಸರ್ ಏರ್ಪೋರ್ಟಲ್ಲಿ ಇದ್ದೀನಿ ಅಂತ ಹೇಳಿದ್ದೀನಿ. ಸೇಮ್ ಬ್ಯಾಗ್. I hope you remember we met in last year, Pink Seller. I was wearing the shades. All the best sir tomorrow. Shit, ಬರ್ತಾ ಇದ್ದಂಗೆ ಜಿತೇಶ್ ಬೈ ಎಂಟ್ರಿ ಆಗ್ತಾ ಇದ್ದೀನಿ. ಹೆಂಗೈತೆ ಇದಕ್ಕೆ ತಾನೇ ಹೇಳೋದು ಪ್ಲೇಯರ್ಸ್ ಹೋಟೆಲ್ ಅಂತ. ಓಕೆ ಗೈಸ್, ಇವಾಗ ನೋಡಿ ರೂಮ್ ಹೆಂಗಿದೆ ತೋರಿಸ್ತೀನಿ. ಟ್ವಿನ್ ಬೆಡ್ ಕೊಟ್ಬಿಟ್ಟವ್ರಾ? ಶೇಟ್ ಬ್ರೋ ಶೇಟ್. ವಾವ್ ಗೈಸ್, ರೂಮ್ ಹೆಂಗಿದೆ ನೋಡೋಣ ಬನ್ನಿ. ವಾ ಒಳ್ಳೆ ವ್ಯೂ ಇದೆ. ಇದೇನಿದು ಗೋ ಕಾರ್ಟಿಂಗ್ ಟೂರ್ ಇದ್ದಂಗೈತೆ. ನಿಂತಿದ್ದೀರಲ್ಲ, ಅದು ವಿರಾಟ್ ಕೊಹ್ಲಿ ಬಾಡಿ ಗಾರ್ಡು, ಅದು ವಿರಾಟ್ ಕೊಹ್ಲಿ. ನಾನು ಇಲ್ಲಿ ಸುಮ್ಮನೆ ನಿಂತಿದ್ದೀನಿ. ಓಕೆ ಗೈಸ್, ತಾಜ್ ಸ್ಕೈಲೈನ್ ಅಹಮದಾಬಾದಿನ ರೂಮ್ ಟೂರ್ ಮಾಡೋ ಸಮಯ. ಸೊ ಯಾವ ತರ ಇದೆ ನಮ್ಮ ರೂಮ್ ಅಂತ ಹೇಳಿದ್ರೆ, ಸೊ ಅದು ಎಂಟ್ರೆನ್ಸು. ಅಲ್ಲಿ ಬಂದಿದ ತಕ್ಷಣ ಇಲ್ಲಿ ಒಂದು ವಾರ್ಡ್ರೋಬು, ಇಲ್ಲಿ ಲಗೇಜ್ ಇಟ್ಟಿದ್ದೀವಿ, ಇಲ್ಲಿ ನಾನು ಸೂಟ್ ಕೇಸ್ ಇಟ್ಟಿದ್ದೀವಿ. ಇದು ಇಂಟರ್ ಕನೆಕ್ಟೆಡ್ ರೂಮು. ಆ್ಯಕ್ಚುಲಿ ಕೇಳಿದ್ವಿ, ಫುಲ್ ಸೋಲ್ಡ್ ಔಟ್ ಆಗಿರೋದ್ರಿಂದ ಇಲ್ಲ ಅಂತ ಹೇಳಿದ್ರು. ಟ್ವಿನ್ ಬೆಡ್ ಕೊಟ್ಟಿದ್ದಾರೆ. ಕಿಂಗ್ ಬೆಡ್ ಕೇಳಿದೆ, ಟ್ವಿನ್ ಬೆಡ್ ಕೊಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಳ್ಳೋದು. ಸೊ ಇವಾಗ ಈ ರೂಮಲ್ಲಿ ಅದೆಷ್ಟೆಷ್ಟು ಜನ ಬಿದ್ದಿರ್ತೀವೋ ಏನೇನು ಕತೆ ಒಂದು ಗೊತ್ತಿಲ್ಲ. ಸೊ 2 ಮಿಕ್ಸ್ ಮಾಡಿದ್ರೆ ಒಂದು 4 ಜನ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ವಾಶ್ರೂಮು, ಬಾತ್ ಏರಿಯಾ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ಇದಕ್ಕೆ ಡಮಾರ್ ಗೆಸ್ ಮಾಡಿ, ಇವತ್ತು ನಾಳೆಗೆ ಪ್ರೈಸು ಎಲ್ಲ ರೂಮ್ಸ್ಗೂ ಸೇರಿ 2 ಲಕ್ಷ ಚಿಲ್ಲರೆ ಖರ್ಚು ಮಾಡಿದ್ದೀವಿ ಗೈಸ್. ಆ್ಯಂಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಸುಮ್ಮನೆ ಇದೆಲ್ಲ ಅನ್ನೆಸೆಸರಿ ದುಡ್ಡು. ನಾವೇನೋ ಶೋಕಿಗೆ ನಮ್ಮ ತೀಟೆಗೋಸ್ಕರ ನಾವು ಮಾಡ್ಕೊತೀವಿ. ಸೊ ದಯವಿಟ್ಟು ನಾನು ನಿಮ್ಗೆ ಹೇಳೋದಷ್ಟೇ, ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ವೇಸ್ಟ್ ಖರ್ಚು ಮಾಡೋಕ್ಕೆ ಹೋಗ್ಬೇಡಿ. ನಾವು ಮಾಡೋದನ್ನ ನೀವು ಮಾಡಬೇಡಿ ಅಂತ ನಾನು ಹೇಳ್ತೀನಿ. ನಾನು ಏನಕ್ಕೆ ಮಾಡ್ತೀನಿ ಅಂದರೆ, ನಿಮ್ಗಳಿಗಿದ್ರೆ ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಅಂತ ತೋರ್ಸೋಕ್ಕೋಸ್ಕರ ಮಾಡ್ತೀನಿ ಅಷ್ಟೇ ಹೊರತು ಬೇರೆ ಇನ್ನೇನ್ಕೋಲ್ಲ. ಸೊ ಸ್ಮಾಲ್ ಫೀಡ್ಬ್ಯಾಕ್, ತಪ್ಪಿದ್ರೆ ಕ್ಷಮಿಸಿ ಅಷ್ಟೇ. ಬನ್ನಿ ಇವಾಗ ನಮ್ಮ ಫ್ರೆಂಡ್ಸ್ಗೆಲ್ಲ ಸರ್ಪ್ರೈಸ್ ಕೊಡೋ ಸಮಯ. ಹಾಯ್ ಬಾಡಿ ಗೈಸ್, ನೋಡ್ಕೊಬಿಡಿ. ಅಪ್ಪಿ ತಪ್ಪಿ ಏನಾದರೂ RCB ಸೋತ್ರೆ ಈ ನನ್ನ ಮಗನೇ ಕಾರಣ. ಈ ನನ್ನ ಮಗನ ಜೊತೆ ಒಂದೊಂದು ಮ್ಯಾಚ್ ಹೋಗಿರೋದಕ್ಕೂ ಯಾವ ಮ್ಯಾಚು ಗೆದ್ದಿಲ್ಲ, ಇವನೇ ಕಾರಣ. ನಾನು ಬರ್ತಾ ಇದ್ದಂಗೆ ಹೇಳಿದ್ದೀನಿ, ಅಪ್ಪಿ ತಪ್ಪಿ ಸೋತ್ರೆ ಈ ನನ್ನ ಮಗನ ಮಾತ್ರ ಕರೆಕ್ಟಾಗಿ ನೋಡ್ಕೊಬಿಡಿ. ಯಾವುದೇ ಕಾರಣಕ್ಕೂ ಇವನ್ನ ಮಾತ್ರ ಬಿಡಬೇಡಿ. ನನಗೆ ಅದೊಂದೇ ಭಯ. ಇಲ್ಲ ಅಂದರೆ 1000ಗೆ 2000% ಗೆಲ್ತಾರೆ. ನನ್ನ ಮಗನ ಒಂದೇ ಭಯ. ಇವನಿಗೆ ಇವಾಗ ನಾನು ಅಹಮದಾಬಾದಿಗೆ ಬಂದಿದ್ದೀವಿ. ಕೇಳಿಸ್ಕೊ, ನಿಂಗೆ ಏನು ಬೇಕು ಎಲ್ಲ ಕೊಡಿಸ್ತೀನಿ. ನೀನು ರೂಮಲ್ಲಿ ಬರ್ಬೇಡ. ಇಲ್ಲ ಆಗಲ್ಲ. ಸ್ಟೇಡಿಯಂ ಒಂದು ನಿಮಿಷ ಇದ್ದಿರೋದು ಒಂದು ಮ್ಯಾಚ್ ಇಟ್ಟಿ ಮೇಲೆ ನಿಂತಿದ್ಯಾ? ನಾಯಿಗೆ ಹೊಡೆದಂಗೆ ಹೊಡೆದಿದ್ದು ಒಂದು ಮ್ಯಾಚ್. ನೀನು ಬಂದಿರಲಿಲ್ಲ. ಯಾರು ಹೇಳಿದ್ದು? ಫುಲ್ ಗ್ಯಾಂಗ್ ಹೋಗಿದ್ವಿ. ಫಸ್ಟ್ ಮ್ಯಾಚ್ ನಿನ್ನ ತಾವು ಬಂದಿದ್ದಕ್ಕೆ ಸೋತಿದ್ದು. ಯಾವುದೋ ಹಳೆ ಕತೆ ಹೇಳ್ತಾವನೆ. ಫಸ್ಟ್ ಇವರಿಬ್ರಿಗೂ ಸರ್ಪ್ರೈಸ್, ನಿತಿನ್ ರೋಗೆ ಮತ್ತೆ ಸಿದ್ದುಗೆ ಸರ್ಪ್ರೈಸ್. ಹೆಂಗೆ ಆರಾಮ? ಲಿಫ್ಟಲ್ಲಿ ಬರ್ತಾ ಇದ್ದಂಗೆ ನಮಗೆ ಜಿತೇಶ್ ಅಣ್ಣ ಆರಾಮ. ಆಲ್ ದ ಬೆಸ್ಟ್ ಫಾರ್ ಟುಮಾರೋ ಬಾಯ್. ದಿಸ್ ಇಸ್ ಗ್ರೌಂಡ್ ಫ್ಲೋರ್. ದಟ್ ಇಸ್ ವಿರಾಟ್ ಬಾಯ್ ಫ್ರೆಂಡ್.
ಬಾಯ್ ಫ್ರೆಂಡ್ ಬಾಡಿ ಗಾರ್ಡ್ ಫಕ್ ಕೆಳಗಡೆ ವಿರಾಟ್ ಕೊಹ್ಲಿ ಇದ್ದಾನೆ ನೋಡಿದ್ರಾ ಕೊಹ್ಲಿ ಕಾ ಸೈನ್ ಮಿಲಾ ಕಿಸ್ಕಾ ಸೈನ್ ಮಿಲಾ ನಮ್ಮ ಲಿಫ್ಟಲ್ಲಿ ರಜತ್ ಪಟ್ಟಿದ್ದಾರೆ ಏನು ಬ್ರೋ ಉಸಿರಾಡೋಕ್ಕೆ ಆಗ್ತಾ ಇಲ್ಲ ಇವ್ರು ಪಟ್ಟಿದ್ದಾರೆ ಗುರು ಶೇಟ್ ಮ್ಯಾನ್ ಶೇಟ್ ಓಕೆ ಗೈಸ್ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಯಾವುದೋ ಸ್ಪೋರ್ಟ್ಸ್ ಕ್ಲಬ್ಗೆ ನಮ್ಗೆ ಗೊತ್ತಿರೋರೊಬ್ರು ಚಿನ್ಮಯ್ ಅಂತ ಕರ್ಕೊಂಬಂದರು ಲಾಸ್ಟ್ ಟೈಮ್ ಇವರು ಜಾನ್ವಿ ಕಪೂರ್ ಜೊತೆ ಹೋದಾಗ ನಮಗೆ ಸಿಕ್ಕಿದ್ದೀವರು ಚಲೋ ಓಕೆ ಗೈಸ್ ಯಾವ ರೇಂಜಿಗೆ ಟೆನ್ಷನ್ ಅಂದರೆ ಸಿಕ್ಕಾಪಟ್ಟೆ ಟೆನ್ಷನು ಇವಾಗ ಅಂತೂ ಇಂತೂ ಟಿಕೆಟ್ಗಳೆಲ್ಲ ಈಸ್ಕೊಂಡು ವಾಪಸ್ ಬಂದ್ವಿ ಸೊ ಇವಾಗ ಪರ್ಮಿಟ್ ತೊಗೊಂಡಿದ್ದೀನಿ ನೋಡಿ ಸೊ ಇವಾಗ ಈ ಪರ್ಮಿಟ್ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪಾರ್ಟಿ ಮಾಡೋಕ್ಕೆ ಅಹಮದಾಬಾದಲ್ಲಿ ಡ್ರೈ ಸ್ಟೇಟು ಎಣ್ಣೆ ಇಲ್ಲ ಸೊ ಅದಕ್ಕೆ ನಮ್ಮ ಬಾಯ್ಸ್ಗೆಲ್ಲ ಎಣ್ಣೆ ಕೊಡ್ಸೋಣ ಅಂತೇಳಿ ನಾನು ಮುಂಚೆ ಬಂದಿದ್ದಾಗ ಪರ್ಮಿಟ್ ಮಾಡಿಸಿಟ್ಟಿದ್ದೆ ಸೊ ಈ ಪರ್ಮಿಟ್ನ ಇವಾಗ ರೆಡಿ ಮಾಡಿಸಿ ಕೊಡ್ತಾಯಿದ್ದೀನಿ ಬನ್ನಿ ಫೈನಲಿ ಬಂತಪ್ಪ ಏನೇನು ಮಾಡ್ತಾವನಿಲ್ಲಿ ಕಂತ್ರಿ ಕೆಲಸಗಳು ಎರಡು ರೂಮ್ ಬುಕ್ ಮಾಡೋಣ ಗೈಸ್ ಯಾರಾದರೂ ಗೊತ್ತಿಲ್ಲ ಅಂದರೆ ನೋಡಿ ಹಾಂ ದುಡ್ಡು ಕಟ್ಟಾಕ್ಬಿಟ್ಟಿದೆ ಮಜಾ ಮಾಡಿ ಗೈಸ್ ಎಲ್ಲ ಲೀಕ್ ಆಗ್ಬಿಟ್ಟೈತೆ ಗೈಸ್ ಓ ಗೈಸ್ ನೋಡಿ ನಮ್ಮನ್ನ ಬಿಟ್ಟು ಇವರು ಸ್ವಿಮ್ಮಿಂಗ್ ಆಡಕ್ಕೆ ಬಂದವ್ರೆ ನಮ್ಮನ್ನ ಹಾಂ ಎಂಥ ಕೆಲಸ ಮಾಡ್ತಾರೆ ನೋಡಿ ಗೈಸ್ ಇದು ತಪ್ಪಲ್ವಾ ಗೈಸ್ ಇದು ಗೈಸ್ ನೋಡಿ ಎಲ್ಲ ಪೂರ ರೇಲ್ ಆಟಾಡ್ತಾ ಇದ್ದೀವಿ ಅಣ್ಣ ತೆಂಡಿನೇ ಹಾಕಿಲ್ಲ ರೆಡಿ 3 2 1 ಸ್ಟಾರ್ಟ್ ಗೈಸ್ ನೋಡಿ ಫುಲ್ಲು ಎಲ್ಲ ಸ್ವಿಮ್ಮಿಂಗ್ ಮಾಡ್ಕೊಂಡು ಇವಾಗ ಆಚೆ ಹೋಗ್ತಾ ಇರೋದು ಹೆಂಗೆ ಅಂತ ಹೇಳಿದ್ರೆ ಇವಾಗ ಲಿಫ್ಟಲ್ಲಿ ಹೋಗ್ತಾ ಇರೋದು ಇವಾಗ ನಮ್ಮ ಲಿಫ್ಟಲ್ಲಿ ಯಾರಾದ್ರೂ RCB ಪ್ಲೇಯರ್ ಬಂದ್ಬಿಡ್ಬೇಕು ಮಸ್ತಾಗಿರ್ತೈತೆ ಅವಾಗ ಹೆಂಗೆ ಬಿಚ್ಬಿಡ್ತಾನೆ ಒಳ್ಳೆ ಟೈಮಲ್ಲಿ ಮಿಸ್ ಮಾಡ್ಕೊಂಡ್ವಿ ಗುರು. ಬಂತು ಗೈಸ್ RCB ಬಸ್ಸು ಇಲ್ಲಿ ನೋಡಿ ಪೊಲೀಸ್ ವೆಹಿಕಲ್ಲು ಪೈಲಟು ಗೈಸ್ ಇಲ್ಲಿ ನೋಡಿ ಫೋಟೋ ಶೂಟಿಂಗ್ ನಡೀತಾ ಇದೆ ಹಾಂ ಓಕೆನಾ ಓಕೆನಾ ಹಾಂ ಅವ್ರು ದೊಡ್ಡವರು ಇವ್ರು ಚಿಕ್ಕವ್ರು ಓಕೆನಾ ಇಲ್ಲಿ ನೋಡಿ ಇದು ಸಗದಾಗೈತಲ್ಲ ನೋಡೋಕೆ ಚೆನ್ನಾಗೈತೆ ನೋಡಿ ಎಲ್ಲ ಬಾಯ್ಸ್ಗಳೆಲ್ಲ ಹೆಂಗೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಇನ್ನೂ ಮಾಸ್ಕ್ ಹಾಕೊಂಡು ಬಿಟ್ಟಿಲ್ಲ ಗೈಸ್ ನೋಡಿ ನನ್ನ ಹೊಸ ಶಾಲು ಬಂದ್ಬಿಡ್ತು ಹೆಂಗೈತೆ ಸಗದಾಗೈತಲ್ಲ ಗೈಸ್ ನನ್ನ ಹೊಸ ಶಾಲ್ ಮೇಲೆ ಎಲ್ಲ ಟಿಕೆಟ್ಸ್ನು ಇಟ್ಟು ಇವಾಗ ಇದಕ್ಕೊಂದು ತಮ್ಮನೇಲಿ ತೊಗೊಳೋಣ ನಮ್ಮದೇ ಅಪ್ಪ ಎಲ್ಲ ಆಮೇಲೆ ಅನ್ಕೊಬಿಟ್ಟಿರ ಹಾಂ ಎಷ್ಟೊಂದು ಜನದ ಕನಸು ಇದು ಸೊ ಎಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿ ಇಟ್ಟಿದ್ದೀವಿ ಹೊಟ್ಟೆ ಹೊರ್ಕೊಬಿಟ್ರಿ ಅಷ್ಟೇ ಅವ್ನಿಗೇನು ಆಗಲ್ವೋ ಏನಾದರೂ ಇದ್ದಿದ್ರೆ ಅಲ್ಲಿ ಏನಾದರೂ ಆಗ್ತಿತ್ತು ಏನೂ ಇಲ್ಲ ಅಂದ್ರೆ ಏನಾಗಲ್ಲ ಅಂತ ಅರ್ಥ ಅಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಗೈಸ್ ಟಿ ಶರ್ಟ್ ಬೇಕು ಆಟೋಗ್ರಾಫ್ ಹಾಕ್ಸ್ಕೊಡ್ತೀನಿ ಅಂದ್ರೆ ಬಿಚ್ಕೊಟ್ಬಿಟ್ಟೆ ಇನ್ನೇನು ಮಾಡೋಕ್ಕಾಗಲ್ಲ ಇವಾಗ ವಿರಾಟ್ ಕೊಹ್ಲಿ ಬಂದು ಬಾಗಿಲು ತಟ್ಬಿಟ್ಟು ಬರೋದಾ 2 ಪೆಗ್ ಆದ್ಮೇಲೆ ಹಿಂಗೆ ನಮ್ಮ ಬಾಯ್ಸ್ ಅಷ್ಟೇ ಗೈಸ್ ಟೈಮ್ ಎಷ್ಟು ಗಂಟೆ ಆಯ್ತಾ 3 ಗಂಟೆ 35 ನಿಮಿಷ 3 ಗಂಟೆ 35 ನಿಮಿಷದಲ್ಲಿ ಮಲಗಿರೋರನ್ನ ಬಂದು ಎಬ್ಸಿದ್ರು ಏನಕ್ಕೆ ಅಂತ ಹೇಳಿದ್ರೆ ರಜತ್ ಪಟ್ಟಿದಾರ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊಂಬಂದವ್ರೆ ಇಲ್ಲಿ ನೋಡಿ ನಾನು ಹಾಕೊಂಡಿದ್ದದ್ದು ಟಿ ಶರ್ಟ್ನ ಬಿಚ್ಕೊಟ್ಟೆ ಅದ್ರ ಮೇಲೆ ಹಾಕ್ಸ್ಕೊಂಬಂದು ಕೊಟ್ಟವ್ರೆ ಕ್ರೇಜಿ ಅಲ್ಲ ಸೈಕ್ ನೆಕ್ಸ್ಟ್ ಲೆವೆಲ್ ಇದೊಂದು ಐತಿ ಇವಾಗ ತಂದು ಕಪ್ ಗೆದ್ಬಿಟ್ರೆ ವರ್ತ್ ಇಟ್ ಇವಾಗ ಹಾಕಿದಂತೆ ಹೌದಾ ಇವಾಗ 5 ಮಿನಿಟ್ಸ್ ಅರ್ಲಿ ಹಾಕಿ ಕಳಿಸಿರೋದು ಇನ್ನೂ ಮಲಗಿಲ್ಲ ಅವರು ಅದ್ರ ನೋಡಿ ಗೈಸ್ ಇಲ್ಲಿ ರಜತ್ ಪಟ್ಟಿದ್ದರು ನಮ್ಮ ಜೋಶ್ವಂಗೆ ಎಂಥ ಅದೃಷ್ಟ ಇಲ್ಲಿ ನೋಡಿ ನಾನು ಯಾವುದು ಇಲ್ಲ ಅಂತ ಅಂದ್ಕೊಂಡಿದ್ರೆ ಯಾವ ಬಟ್ಟೆ ಹಾಕಿದ್ದೆ ಅದೇ ಬಟ್ಟೆ ಬಿಚ್ಕೊಂಡಿದ್ದೀನಿ ಹಿಂಗೆ ತೆಗೆದು ಹಿಂಗೆ ಕೊಟ್ಟಿದ್ದಷ್ಟೇ ಇವಾಗ ಅದೇ ಹಾಕ್ಕೊಂಡಿದ್ದೀನಿ ಸೊ ಏನಂತ ಹೇಳಿದ್ರೆ ಇಷ್ಟು ದಿವಸ ಇನ್ನು ಎಲ್ಲೇ RCB ಹೋಗ್ತಾ ಇದ್ರೆ ನೈಟ್ ಹೊತ್ತು ಇದನ್ನೇ ಹಾಕೋತೈತೆ ಸೊ ಇವಾಗ ಬಿಚ್ಚಿ ಮೆತ್ತಿ ಫ್ರೇಮ್ ಮಾಡಿಸೋ ಸಮಯ ಇದೊಂದು ಜರ್ಸಿನ ಫಸ್ಟ್ ಕ್ಯಾಪ್ಟನ್ ಸಿಗ್ನೇಚರ್ ನನಗೆ ರಜತ್ ಪಟ್ಟಿದ್ದಾರದು ನಾನು ಆ್ಯಕ್ಚುಲಿ ಬೇರೆ ಇಂಟೆನ್ಷನ್ಸಲ್ಲಿದ್ದೆ ಪರವಾಗಿಲ್ಲ ಇಟ್ಸ್ ಓಕೆ ಲೆಟ್ ಇಟ್ ಬಿ ರಜತ್ ಪಟ್ಟಿದ್ದಾರ್ ಯಾವತ್ತು ಫೈನಲ್ಸ್ ದಿನ ಅದು ಫೈನಲ್ಸ್ ದಿನ ನೀವು ಇವತ್ತೆಷ್ಟು ಡೇಟು ನೋಡಿ ಗೈಸ್ ಫಸ್ಟ್ ಆನ್ ಫೈನಲ್ಸ್ ಡೇ 31 ಮೇ ಮಧ್ಯರಾತ್ರಿ 3 ಗಂಟೆ 38 ನಿಮಿಷದಲ್ಲಿ ಈ ಆಟೋಗ್ರಾಫ್ ನಾನು ಮಲಗಿದ್ದೆ ಯಾರು ನನ್ನ ಮಕ್ಕಳು ಈ ರೇಂಜಿಗೆ ಸೈಕ್ ಮಾಡ್ತಾರಲ್ಲ ಅಂತ ನಿತಿನ್ ಬ್ರೋ ನಿಪ್ಸನ ಇರೋದು ಎಲ್ಲ ಮಲ್ಕೊಂಬಿಟ್ಟವ್ರು ಗೈಸ್ ನೋಡಿ ಕತ್ಲೆ ಪಿಕ್ಕೋ ಅಂತ ಇದೆ ಥ್ಯಾಂಕ್ ಯು ಬ್ರೋ ನಾನು ಇಷ್ಟೊತ್ತಲ್ಲಿ ಬಂದೇನು ಎಬ್ಬಿಸ್ತಾನಲ್ಲ ಅಂತ ನೋಡ್ತೀನಿ ಎಬ್ಸಿದ್ರೆ ಫೋನ್ ಹಾಕ್ಸ್ಕೊಂಡು
ನಿನ್ ಟೀ ಶರ್ಟ್ ನಾನು ವಾಪಸ್ ಕೊಟ್ಟಿದ್ದ ಕಳ್ಸಿದ್ ನಾನಲ್ಲಿ. ಥ್ಯಾಂಕ್ ಯು ಲಿಫ್ಟಲ್ಲಿ ನೋಡಿದ್ವಿ ಆಟೋಗ್ರಾಫ್ ಬಂದ್ಬಿಡ್ತು. ಅವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಏನ್ ನೋಡ್ತಾ ಇದೆಯೋ? ಎಲ್ಲೋ ಸೈನ್ ಎಲ್ಲೋ ಮುಂದೆ ನೋಡು ಕೆಪ್ಪದಲ್ಲೇ. ಗೈಸ್ ಇವಾಗ ಅನಿಸ್ತಾ ಇದೆ ಯಾಕೆ ಜನ ಇಷ್ಟು ಖುಷಿ ಪಡ್ತಾರೆ, ಯಾಕೆ ಆಟೋಗ್ರಾಫ್ ಕೇಳ್ತಾರೆ ಅಂತ. ನಾನು ಇಷ್ಟು ದಿವಸ ಎಷ್ಟು ಚಾನ್ಸ್ ಸಿಕ್ಕಿದ್ರು ಹಾಕ್ಸಿರ್ಲಿಲ್ಲ. ಇವತ್ತು ಸುಮ್ಮನೆ ಅಣ್ಣ ಯಾರೋ ಕೇಳ್ತವ್ರು ಕೊಡೋಣ ಶರ್ಟ್ ಅಂತ ತಗೊಂಡು ಬಿಚ್ಕೊಟ್ಟಿದ್ದು. ಇವ್ರು ತೊಗೊಂಡೋಗಿ ಹಾಕ್ಸಲ್ಲ ಅಂದಿದ್ದಕ್ಕೆ ತೊಗೊಂಡೋಗಿ ಹಾಕ್ಸ್ಕೊಂಬಂದಿದ್ದು. ನಿಜವಾಗ್ಲೂ ನಾನು ಕೇಳಿಲ್ಲ ಪಾಳಿಲ್ಲ ಏನಿಲ್ಲ, ಸೈನ್ ಬಂತಲ್ಲ ಖುಷಿ ಆಗ್ತೈತೆ. ಓಕೆ ಗೈಸ್, ಮ್ಯಾಚ್ಗೆ ಹೋಗೋ ಸಮಯ. ಈ ಒಂದು ಚಿಕ್ಕ ಪುಟ್ಟ ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಒಂದೇ ಒಂದು ಮ್ಯಾಚು. ಸೊ ಈ ಮ್ಯಾಚ್ ಗೆದ್ರೆ 2 ಸ್ಟಾರ್ ಬರೋ ಸಮಯ. ಸೊ 2ನೇ ಕಪ್ ಲೋಡ್ ಆಗುತ್ತೆ. ನನಗಂತೂ ಏನೋ ಸ್ಟ್ರಾಂಗ್ ಇಂಟ್ಯೂಷನ್ RCB ಗೆಲ್ತಾರೆ ಅಂತೇಳಿ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಗಂಟೆಗಳಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ಈ ವ್ಲಾಗ್ ಅಪ್ಲೋಡ್ ಮಾಡೋಷ್ಟರಲ್ಲಿ ಆ ವ್ಲಾಗು ಸೂಪರ್ ಎಕ್ಸೈಟಿಂಗ್ ಆಗಿರುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.